ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ರಾಯಚೂರು ಕೃಷಿ ಮೇಳದಲ್ಲಿದ್ದೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಾ ಸೌರಶಕ್ತಿ ಚಾಲಿತ ಔಷಧಿ ಸಿಂಪಡಿಸುವ ಯಂತ್ರ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ನಾವು ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮೊಂದು ಪರಿಚಯ ಮಾಡಿಕೊಂಡು ಇಲ್ಲಿರುವಂಥ ಒಂದು ಉಪಕರಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೆವಿ ಅಂತ. ನಾವು ಈ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಪ್ರಾಧ್ಯಾಪಕ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನೆಯ ಜೊತೆಗೆ ಈ ಕೆಲವು ಉಪಕರಣಗಳನ್ನು ಪರಿಚಯ ಮಾಡಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇಲ್ಲಿ ಇರ್ತಕ್ಕಂಥ ಒಂದು ಉಪಕರಣದ ಒಂದು ಮಾಹಿತಿ ಏನಂತಂದರೆ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಅಂತ. ಸಾಮಾನ್ಯವಾಗಿ ಈ ಬೆನ್ನಿಗೆ ಹಾಕ್ಕೊಂಡು ನಾವೇನು ಕೆಲಸ ಮಾಡ್ತಾ ಇರ್ತೀವಿ ಸಿಂಪರಣಾ ಯಂತ್ರವನ್ನು, ಅದೇ ಒಂದು ಮಾದರಿಯಲ್ಲಿ ಈ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಆ ಸಿಂಪರಣಾ ಯಂತ್ರವನ್ನು ಕೆಲಸ ಕೈಗೊಳ್ಳಲಿಕ್ಕೆ ಮಾಡ್ತಾ ಇದ್ದೀವಿ. ಈ ಒಂದು ಉಪಕರಣದ ಅಂದಾಜು ಬೆಲೆ 6,000 ರೂಪಾಯಿ ಇದೆ. ಇದರ ಮೂಲ ಉದ್ದೇಶ ಏನಂತಂದರೆ ಎಲ್ಲ ನಮ್ಮ ಗಿಡಗಳಿಗೆ ಏನು ರೋಗ ಮತ್ತು ಇವೆಲ್ಲ ಕಂಡು ಬರ್ತವೆ ಅಂಥ ಒಂದು ಬಾಧೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಸೌರಶಕ್ತಿ ಫಲಕವನ್ನು ನಾವು ಈ ಒಂದು ಉಪಕರಣಗಳಲ್ಲಿ ಅಳವಡಿಸಿದ್ದೀವಿ. ಇದರ ಮೂಲ ಉದ್ದೇಶ ಏನಂತಂದರೆ ಸಿಂಪರಣಾ ಶಕ್ತಿಯನ್ನು ಗಿಡಗಳಿಗೆ ನಾವು ಹನಿಗಳ ರೂಪದಲ್ಲಿ ಕೊಡೋದು. ಈ ಒಂದು ಉಪಕರಣದ ಸಾಮರ್ಥ್ಯ ಸುಮಾರಾಗಿ ಅಂದರೆ 0.15 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಪ್ರತಿ ಗಂಟೆಗೆ ಇದನ್ನು ಕೈಗೊಳ್ಬೋದು. ಒಂದು ಮೂಲ ಉದ್ದೇಶ ಏನಂತಂದರೆ ಈ ನಾವು ಕೈ ಚಾಲಿತ ಇದರಲ್ಲಿ ನಾವು ನ್ಯಾಪ್ಸಾಕ್ ಇದರಲ್ಲಿ ಏನಾಗ್ತದೆ, ನಮಗೆ ಕೈಲಿಂದ ಮಾಡ್ತಕ್ಕಂಥ ಒಂದು ಕೈ ನೋವು ಅಥವಾ ಏನಾದರೂ ಬರಬಹುದು. ಈ ಸಿಂಪರಣಾ ಯಂತ್ರದಲ್ಲಿ ನಾವು ಸೌರಶಕ್ತಿಯನ್ನು ಕೂಡಿಸಿರೋದ್ರಿಂದ ಸುಲಭವಾಗಿ ಒಂದು ಸೌರಶಕ್ತಿ ದೊರಕುತ್ತದೆ. ಆಟೋಮೆಟಿಕ್ ಆಗಿ ಇದು ಸಿಂಪರಣಾ ಯಂತ್ರವನ್ನು ಕೈಗೊಳ್ಳಲಿಕ್ಕೆ ಇದಾಗ್ತದೆ. ಇದರ ಒಂದು ಉಪಕರಣದ ಬೆಲೆ ಸದ್ಯಕ್ಕೆ 6,000 ರೂಪಾಯಿ ಇದೆ. ಇದು ರೈತ ಸಮೂಹಕ್ಕೆ ತುಂಬ ಅನುಕೂಲಕರ ಅಂತ ಹೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಕಂಡು ಬಂದಿದೆ. ರೈತ ಸಮೂಹಕ್ಕೆ ಇದರ ಒಂದು ಅನುಕೂಲ ಆಗಲಿ ಅಂಥೇಳಿ ಈ ಒಂದು ಪ್ರಾತ್ಯಕ್ಷಿಕೆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ರೈತರಿಗೆ ತಿಳಿಸ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ರೈತ ಸಮೂಹಕ್ಕೆ, ಇದು ಸಣ್ಣ ರೈತರಿರ್ಬೋದು, ದೊಡ್ಡ ಗಾತ್ರದ ರೈತರಿರ್ಬೋದು, ತಮ್ಮ ಹೊಲಗದ್ದೆಗಳಲ್ಲಿ ಅಥವಾ ಗಿಡಗಳಿಗೆ ಸಣ್ಣ ಪುಟ್ಟ ಇರ್ತಕ್ಕಂಥ ಏರಿಯಾಗಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಅಂಥೇಳಿ ಇದು ಕಂಡು ಬಂದಿದೆ. ಇನ್ನೊಂದು ವಿಶೇಷತೆ ಏನಂತಂದರೆ ನಮ್ಮ ರಾಯಚೂರು ವಿಭಾಗದಲ್ಲಿ ಈ ಒಂದು ಸೌರಶಕ್ತಿ ಅಂದರೆ ಸೂರ್ಯನ ಒಂದು ಶಕ್ತಿಯ ಬಳಕೆ ಯಾವ ರೀತಿ ನಾವು ಬಳಸ್ಕೋಬೋದು, ಅದನ್ನು ಉಪಕರಣ ರೂಪದಲ್ಲಿ ಯಾವ ರೀತಿ ಅದನ್ನು ಅನುಕೂಲ ಮಾಡಿಕೊಂಡು ಬೆನ್ನಿಗೆ ಹಾಕ್ಕೊಂಡು ನಾವು ಸಿಂಪರಣಾ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅನುಕೂಲತೆಯನ್ನು ಈ ಒಂದು ಸಿಂಪರಣಾ ಯಂತ್ರದಲ್ಲಿ ಮಾಡಿದ್ದೀವಿ. ಇದು ತುಂಬ ರೈತ ಸಮೂಹಕ್ಕೆ ಅನುಕೂಲ ಆಗ್ತಾಯಿದೆ. ಹೀಗಾಗಿ ಈ ಒಂದು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ರೈತ ಸಮೂಹಕ್ಕೆ ಒಂದು ವರದಾನ ಅಂತಲೂ ಕೂಡ ನಾವು ಇದರಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ ಸರ್, ಈ ಸ್ಪ್ರೇಯರ್ ಮಷಿನ್ಗೆ ಪೆಟ್ರೋಲ್ ಅಥವಾ ಕರೆಂಟ್ ಬಳಸೋ ಅವಶ್ಯಕತೆ ಇರಲಿಲ್ವ ಸರ್? ಸಾಮಾನ್ಯವಾಗಿ ಯಾವುದೇ ಒಂದು ಯಂತ್ರವನ್ನು ಬಳಸಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲು, ಡೀಸೆಲ್ ಅದರದ ಬಳಕೆ ಒಂದು ಕಂಡು ಬರ್ತದೆ, ಅಂದರೆ ಅದು ಯಾವ ರೀತಿ ಕೆಲಸ ಮಾಡ್ಬೇಕಂತ. ಹೀಗಾಗಿ ಈ ಒಂದು ಉಪಕರಣದ ವಿಶೇಷತೆ ಏನಂದರೆ ನಮಗೆ ಈ ಡೀಸೆಲ್ಲು, ಪೆಟ್ರೋಲು ಅಥವಾ ಇನ್ನಿತರ ಒಂದು ಯಾವುದೇ ಒಂದು ಇಂಧನ ಮೂಲಗಳ ಅವಶ್ಯಕತೆ ಇರೋದಿಲ್ಲ. ಸೂರ್ಯನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯ ಕೇಂದ್ರವನ್ನು ನಾವು ಈ ಒಂದು ಸೌರ ಫಲಕದಲ್ಲಿ ಶಕ್ತೀಕರಿಸಿ ಅದನ್ನು ವಿದ್ಯುತ್ ಮೂಲಕವಾಗಿ ಈ ಒಂದು ಅಂದರೆ ಆ ಒಂದು ಯಂತ್ರ ಚಾಲನೆಗಾಗಿ ನಾವು ಈ ಉಪಕರಣ ಬಳಸಲಿಕ್ಕೆ ನಾವು ಬಳಸ್ತಾ ಇದ್ದೀವಿ. ಹೀಗಾಗಿ ರೈತ ಸಮೂಹಕ್ಕೆ ಇದರ ಒಂದು ಅನುಕೂಲತೆಯನ್ನು ಪಡೆಯಬಹುದು ಅಂತ ಇದರಲ್ಲಿ ತಿಳಿಸ್ತಾ ಇದ್ದೀವಿ. ಸರ್, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಅಂತ ಬಿಸಿಲಿರಲ್ಲ, ಸೊ ಅವಾಗ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡಬೇಕು ಸರ್? ಈಗ ಈ ಒಂದು ಉಪಕರಣದಲ್ಲಿ ಆಲ್ಟರ್ನೇಟಿವ್ ಏನಂತಂದ್ರೆ ಸೌರಶಕ್ತಿ ಅಂದರೆ ಬಿಸಿಲು ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಏನಂತಂದ್ರೆ ಈ ಒಂದು ಸೋಲಾರ್ ಎನರ್ಜಿನ ನಾವು ಬಳಸ್ಬೋದು. ಅಕಸ್ಮಾತ್ ನಮಗೆ ಸೌರಶಕ್ತಿಯ ಒಂದು ಪ್ರಭಾವ ಕಡಿಮೆ ಇತ್ತಂದರೆ ನಾವೇನಂತಂದರೆ ಮಾಮೂಲಿಯಾಗಿ ನಮ್ಮ ಕರೆಂಟಿನ ಮೂಲಕ ಅದರಲ್ಲಿ ಏನಾದರೂ ಒಂದು ವಿದ್ಯುತ್ ಶೇಖರಣಾ ಶಕ್ತಿನ ಯಾವ ರೀತಿ ನಾವು ಮಾಡ್ಕೋಬೋದು ಅಂತೇಳಿ ನಾವು ಮೊಬೈಲು ಮತ್ತು ಇನ್ನಿತರಲ್ಲಿ ಮಾಡ್ತಾ ಇರ್ತೀವಲ್ಲ, ಅದೇ ರೀತಿ ಇದರಲ್ಲಿ ಮಾಡಿಕೊಂಡು ಕೂಡ ಒಂದು ಫೆಸಿಲಿಟಿ ಕೂಡ ಮಾಡಿದ್ದೀವಿ. ಅಂದರೆ ಚಾರ್ಜ್ ಮಾಡ್ಬೋದು. ಓಕೆ ಸರ್. ಸರ್, ಈಗ ನಮ್ಮ ರೈತರು ಈ ಒಂದು ಯಂತ್ರೋಪಕರಣ ತಗೋಬೇಕು ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿಗೆ ಬರಬೇಕು ಸರ್? ಸಾಮಾನ್ಯವಾಗಿ ಒಂದು ರೈತರು ಅದನ್ನು ಖರೀದಿ ಮಾಡಬೇಕಂದ್ರೆ, ಪರ್ಚೇಸ್ ಮಾಡಬೇಕಂದ್ರೆ ಈ ಒಂದು ನಮ್ಮಲ್ಲಿ ಒಂದು ಏನು ತಂತ್ರಜ್ಞಾನವನ್ನು ನಾವು ಮಾಡಿದ್ದೀವಿ, ಅದನ್ನು ಹೆಚ್ಚಿನ ರೂಪದಲ್ಲಿ ಪಡಿಬೇಕಾದ್ರೆ ನಮ್ಮಲ್ಲಿ
ಈ ಒಂದು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರವನ್ನು ತಯಾರು ಮಾಡಲಿಕ್ಕೆ ರಾರಾವಿ ಅಗ್ರೋಟೆಕ್ ಅಂತ ಹೇಳಿ ಒಂದು ಇಲ್ಲೇ ಕಂಪನಿ ಇದೆ. ಅದರಲ್ಲಿ ಯಲ್ಲಪ್ಪ ಅಂತ ಹೇಳಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಅದರಲ್ಲಿ ಇದು ಮಾಡ್ತಾ ಇರೋದು. ಅವರ ನಂಬರ್ನ ಬೇಕಾದರೆ ನಾನು ಇದರಲ್ಲಿ ತಿಳಿಸ್ತಾ ಇದ್ದೀನಿ. ಆ ನಂಬರ್ ಏನಂತಂದರೆ 97 ಹಾಂ ಸರ್. 316-99-348 ಇವ್ರು 345 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡಿಬೇಕಂತ. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ರೈತ.